ಯತೀಂದ್ರಗೆ ವಿಧಾನ ಪರಿಷತ್ ಟಿಕೆಟ್ ನೀಡುವ ವಿಚಾರ. ಯತೀಂದ್ರಗೆ ಎಂಎಲ್ಸಿ ಟಿಕೆಟ್ ಭರವಸೆಯನ್ನ ನೀಡಲಾಗಿತ್ತು. ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಈ ಭರವಸೆಯನ್ನ ನೀಡಲಾಗಿತ್ತು. ವರ್ಣ ಕ್ಷೇತ್ರ ಬಿಟ್ಟುಕೊಟ್ಟಾಗಲೇ ಹೈಕಮಾಂಡ್ ಈ ಮಾತನ್ನ ಹೇಳಿತ್ತು. ಪರಿಷತ್ ಸದಸ್ಯನಾಗಿ ಮಾಡುವ ಭರವಸೆಯನ್ನು ಕೂಡ ನೀಡಿತ್ತು. ಈಗಲೂ ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಮೊದಲೇ ಹೇಳಿತ್ತು, ಸತ್ಯವಾಯಿತು ಗ್ಯಾರಂಟಿ ನ್ಯೂಸ್ ಮಾಡಿದ್ದ ವರದಿ. ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಯತೀಂದ್ರ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ನೀಡುವ ಭರವಸೆಯನ್ನ ನೀಡಲಾಗಿತ್ತು. ಏನು ವರುಣ ಕ್ಷೇತ್ರ ಬಿಟ್ಕೊಟ್ಟಾಗಲೇ ಹೈಕಮಾಂಡ್ ಅವರಿಗೆ ಹೇಳಿತ್ತು ಈ ಮಾತನ್ನ, ನಿಮಗೆ ವಿಧಾನ ಪರಿಷತ್ ಟಿಕೆಟ್ ಅನ್ನ ಕೊಡಿಸ್ತೀವಿ ಅಂತ. ಈಗಲೂ ಕೂಡ ಈ ವಿಚಾರ ಹೈಕಮಾಂಡ್ಗೆ ಬಿಟ್ಟಿತ್ತು. ಯತೀಂದ್ರ ಅವರಿಗೆ ಎಂಎಲ್ಸಿ ಟಿಕೆಟ್ ಭರವಸೆಯನ್ನ ಈ ಮುಂಚೆನೆ ನೀಡಲಾಗಿತ್ತು. ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಯತೀಂದ್ರ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ನೀಡುವ ಭರವಸೆಯನ್ನ ನೀಡಲಾಗಿತ್ತು. ಏನು ವರುಣ ಕ್ಷೇತ್ರ ಬಿಟ್ಕೊಟ್ಟಾಗಲೇ ಹೈಕಮಾಂಡ್ ಅವ್ರಿಗೆ ಹೇಳಿದ್ದು, ನಿಮಗೆ ವಿಧಾನ ಪರಿಷತ್ ಟಿಕೆಟ್ ಕೊಡಿಸ್ತೀವಿ ಅಂತ. ಈಗಲೂ ಕೂಡ ಈ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಮೊದಲೇ ಸುದ್ದಿಯನ್ನ ಮಾಡಿತ್ತು. ಹಾಗಾದ್ರೆ ಸತ್ಯವಾಯಿತು ಗ್ಯಾರಂಟಿ ನ್ಯೂಸ್ನ ಈ ವರದಿ. ಹೈಕಮಾಂಡ್ನವರೇ ಅದು ಅವ್ರಿಗೆ ಮಾಡ್ತೀವಿ, ಮುಂದೆ ಎಂಎಲ್ಸಿ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕಳೆದ ಬಾರಿ ಇವರು ಶಾಸಕರಾಗಿದ್ದಂತವ್ರು ಹೈಕಮಾಂಡ್ ಹೇಳಿದ ತಕ್ಷಣ ಆ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ, ಅದನ್ನ ಪರಿಗಣಿಸ್ಬೇಕಂತ ಹೈಕಮಾಂಡ್ ಅಂತೇಳಿ ಒತ್ತಾಯ. ಹೌದಪ್ಪ, ನಾನು ಅದನ್ನೇ ಹೇಳ್ತಾ ಇರೋದು. ಹೋದ್ ಸಾರಿ ನಾನು ಕೋಲಾರದಿಂದ ನಿಲ್ಲಬೇಕು ಅಂತ ಇದ್ದೆ. ಹೈಕಮಾಂಡ್ನವರು ಕೋಲಾರ ಬೇಡ, ವರ್ಣದಲ್ಲೇ ನಿಲ್ಲಬೇಕು ಅಂತ ಹೇಳಿದ್ರು. ಆಮೇಲೆ ನಮ್ಮ ಹುಡುಗ ಅಲ್ಲಿ ಎಮ್.ಎಲ್.ಎ ಆಗಿದ್ದಲ್ಲ, ಸಿಟ್ಟಿಂಗ್ ಎಮ್.ಎಲ್.ಎ. ಯತೀಂದ್ರನಿಗೆ ನಿಮ್ಮ ತಂದೆಗೆ ಬಿಟ್ಕೊಡು, ನಿಮಗೆ ಎಂಎಲ್ಸಿ ಮಾಡೋಣ ಅಂತ ಹೇಳಿದ್ರು. ಏನ್ ಮಾಡ್ತಾರೆ ಅಂತ, ಏನ್ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಇರೋದ್ರಿಂದ ಅವ್ರನ್ನೇ